ಅಂದ್ರೆ ಕೇಳಾಕ ಬರಾಕತ್ತಾವ. ಅಯ್ಯೋ ಮದುವೆ ಅದಾವು ಓಪನಿಂಗ್ ಅದಾವು ಮತ್ತು ಎಲ್ಲಾರು ಹೋಗೋದು ಹೆಂಗಾರ ಕಟ್ಟಬೇಕಲ್ಲ ಕಿಟ್ ಬಡ್ಡಿ ಇಸ್ಕೊಂಡಿರ್ತಾವ ಮತ್ತು ಬಡ್ಡಿ ಹಂಗ ಕೇಳಾಕ ಬರಾಕತ್ತಾವ. ಏನು ಮಾಡೋದು ಬಂದ ಬಿಟ್ಲ ಆಕಿ ಅಲ್ಲ ಈ ಕಾಶವ ಪಾರ ಒಂದು ಮನಿ ಈ ಮಳಿ ಬಿಸಿಲು ಅನ್ನೋದಂಗಾರ ಹುಡ್ಕಾಡ್ಕೊಂತ ಬಡ್ಡಿ ಕೊಟ್ಟು ಅವ್ರ ಮನೆ ಮಿಟ್ಟ ಬಂದು ವಸೂಲು ಮಾಡ್ಬೇಕು ನೋಡ್ರಿ. ಬಡ್ಡಿ ಇಸ್ಕೊಳ್ಳೋ ಹೊತ್ನ್ಯಾಗ ಎಷ್ಟು ಚಂದ ಬರ್ತಾರ್ರಿ. ಅಬಾ ನೋಡ್ಬೇಕು ಬರ್ಬೇಕಾರ ಒಂದು ತಿಂಗಳು ನಾ ಬಡ್ಡಿ ಕಟ್ಟೋ ತಪ್ಸಂಗಿಲ್ರಿ ಅಂತ ಬರ್ತಾರ. ನಾ ಏನಪ್ಪ ಬಿಡು ಹೆಣ್ಮಕ್ಳು ಮಾಡ್ಕೋತಾವ ಅಂತಂದು ಕೊಟ್ರೆ ಬಡ್ಡಿ ಕೊಟ್ಟು ಇವ್ರ ಮನೆ ಕತೆ ಹುಡುಕೋತ ಬರ್ಬೇಕು ನಾನು. ಪಾರಕ್ಕ ಏ ಕಾಶವಕ್ಕ ಎಲ್ಲಿ ಹೋದ್ರಪ್ಪ ಇವ್ರೆ? ಅಯ್ಯೋ ಬಡ್ಡಿ ಬರಾತಾಳ ಪಾರಕ್ಕ. ಬಡ್ಡಿ ಗಿಡ್ಡಿ ಕೇಳಾಕ ಬರಾಕತ್ತಾವ. ಬಡ್ಡಿ ಗಿಡ್ಡಿ ಕಟ್ಟಿವನಿ ಇಲ್ಲ ಇಲ್ಲೋ ನೀ? ಅಯ್ಯೋ ಆಕೆ ಬಂದವ ದಿಗಲ್ ಬಿತ್ತು ನನಗೆ ಇಲ್ಲಿ ಏನು ಮಾಡೋದು? ಅಯ್ಯೋ ದಿನಾನು ಈ ಕಿಟ್ಟದ ಬಸವಣ್ಣನ ಕಟ್ಟಿ ಕುಂತ ಕಥೆ ಹೇಳ್ತಿದ್ರು. ಎಲ್ಲಿ ಮನೆ ಕಡೆ ಕುಂತಿರ್ಬೇಕು ಹೋಗ ಪಾರಕ ಇಲ್ಲಿ ಕುಂತಿರ ನೀವು? ನಾನು ಕಿಟ್ಟದ ಬಸವಣ್ಣನ ಗುಡಿ ಕಡೆ ನೋಡಾಕತ್ತೆ. ಯಾಕಂದ್ರೆ ದಿನ ಅದ ಕಟ್ಟಿ ಮೇಲೆ ಕುಂತ ಕಥೆ ಹೇಳ್ತಿದ್ರಲ್ಲ ನೀವು. ಯಾಕ ಯಾರಿಗೆ ದಿಗ್ಲಿ ಬಿದ್ದಂಗ ಅಥವಾ ಬಡ್ಡಿ ಕಟ್ಟೋದು ಅನ್ನೋದ್ರೆ ಅಲ್ವಾ? ನಿಮ್ಮ ಮಗಳು ಮದುವೆಗೆ ಬಡ್ಡಿ ತಗೊಳ್ಳೋ ಹೊತ್ನ್ಯಾಗ ಎಂತ ಚಂದ ನಕೋತ ಬಂದಿದ್ರಿ ಬಡ್ಡಿ ಕೇಳಾಕ. ಈಗ ಬಡ್ಡಿ ತಗೊಂಡ್ ಅಸಲು ತಗೊಂಡು ಬಡ್ಡಿ ಕಟ್ಟೋದು ಅನ್ನೋದ್ರೆ ನಿಮ್ಮ ಮಕ್ಕಳಾಗ ನಗು ನಿಲ್ದಂಗಾಗಿತ್ತಲ್ಲ. ಕೈಯಾಗ ರೊಕ್ಕಿಲ್ಲ ದಿಗಲ್ ಬಿದ್ದಂಗ ಇದಕ್ಕೆ ಬಡ್ಡಿ ಕಟ್ಟೋದು ಅಂದ್ರೆ ಹಂಗಂದ್ರೆ ಹೆಂಗ ಯಾಕ? ಎಂಥ ಕಷ್ಟ ಟೈಮ್ದಾಗ ಆಗಿವ. ಒಂದು ವಾರ ಟೈಮ್ ಕೊಡು, ಅಸಲು ಬಡ್ಡಿ ತಂದ ನಿನಗೆ ಒಪ್ಪಿಸ್ತೇನಿವ. ಒಂದು ವಾರ ಟೈಮ್ ಕೊಡು. ಆತ್ವಾ ನಾ ಇನ್ನು ಆಗ್ಲೆಲ್ಲ ಅಡ್ಯಾಡೋದು ನೋಡಿ ನಿಮ್ಮ ಮನೆ ಕಡೆ. ತಂದು ಕೊಡ್ತೇನೆ ತಗೋರ್ವ. ನಮಗೂ ಕಷ್ಟದು ಅದಾವ ಒಂದಿಟ್ಟು ಅದಾದಿನ ತಂದು ಕೊಡ್ತೇವೆ. ಸರಿ ಪ್ರೇಮಕ್ಕ ನಿಂದ್ವಾ ಬಡ್ಡಿ ನೋಡುವ ಬರ್ಮಕ್ಕ 8 ಬಿಟ್ಟು 10 ಗಂಟೆ ಆಗಲಿ ತಂದು ಕೊಡ್ತಾನೆ ನಿನ್ನ ದುಡ್ಡು. ನಮ್ಮ ಹುಡುಗ ಬರೋದಾನ ಬಂದ್ಮೇಲೆ ಮುಟ್ಟಿಸ್ತಾನೆ ನಿನ್ನ ದುಡ್ಡು. ಸರಿವಾ. ಪ್ರೇಮಕ್ಕ ಬಂದ್ಬಿಟ್ಟಾಳ ಬಡ್ಡಿ ಕೇಳಕ. ರೊಕ್ಕ ಬಂತಂದ್ರೆ ಆಕಿ ರೊಕ್ಕ ಕೊಟ್ಟು ಮನೆಗೂ ಕೊಟ್ಟು ಬಂದ್ಬಿಡ್ತಾನಿವ. ನೋಡುವ ಪರಕ ನೀ ಏನಾರ ಮಾಡ. ನಾ ಸಂಜೆ ಮುಂದೆ ಹೋಗಿ ಆಕೆ ಕೊಟ್ಟು ಬಂದ್ಬಿಡ್ತಾನಿವ. ಮತ್ತು ಇಲ್ಲಿ ಮಾಟ ನಮಗೆ ಬಡ್ಡಿ ಸಾಲ ಕೊಟ್ಟಿರ್ತಾಳ. ನಾ ಮುಟ್ಟಿಸಿ ಬಂದ್ಬಿಡ್ತಾನೆ ನೋಡುವ ಪರಕ. ಅಷ್ಟು ಮಾಡಿಬಿಡುವ, ನಾನು ಕೊಡ್ತಾನಂತ. ಏನಾಯ್ತು ಕಮ್ಮು? ಬರ್ಮಕ್ಕನ ಮನೆಗೆ ಹೋಗಿದ್ದ, ಕೆಲಸದ ಕಾಪಿ ಸಿಕ್ತು ಇಲ್ಲ, ಆಕಿ ರೊಕ್ಕದ ಬದುಕಿ ಚವಿ ಸಿಕ್ತು. ಏನ ಸಂಗ್ಯಾ ಅಲ್ಲೇ ಬರ್ಮಕ್ಕನ ಕಡೆನೇ ಅದೇ ನಾನು ಫೋನ್ ಇಟ್ಟು ಕುಂತೇನಿ. ಅಲ್ಲೇ ಫೋನ್ ಮಾಡಿಬಿಟ್ಟು ಆಕಿ ಫೋನ್ ನಂಬರು ನಿಂದು ಫೋನ್ ನೋಡಿ ಸಂಶಯ ಬಂತಾಕಿಗೆ. ಅಲ್ಲ ಆಕಿ ಮನೆ ಸಿಕ್ತಲ್ಲ ಅಂತ ಕೇಳಾಕ ನಾನು ಫೋನ್ ಮಾಡಿದ್ದೆ. ನಾನು ತಪ್ಪೈತಿ ನೋಡೇನಾಕಿ ನಾನು ನಂಬಲಿಲ್ಲ. ಅಯ್ಯೋ ಆಕಿ ಏನಂದ್ ಗೊತ್ತಾನ, ಆ ಮಜ್ಜಿ ಕೊಟ್ಟು ಕೈಲೇನ ಚಳಿ ಬಿಡಿಸ್ತಾನಂತ ಹೇಳಿ ಕಳ್ಸಿದ್ಲು. ನೀ ಮಾಡಿದ್ದಕ್ಕ ಇಷ್ಟ ಆತ್ ನೋಡು. ನಂಬಲೇ ಇಲ್ಲಕಿ ನನ್ನ. ಛೇ ಏನು ಸಿಗ್ಲಿಲ್ಲ. ಆಕಿ ನೀ ತಿಳ್ಕೊಂಡಷ್ಟು ಸಾಧಾರಣ ಹೆಣ್ಮಗಳಲ್ಲ. ಆಕಿ ಮಸ್ತ್ ಗತ್ತಿನ ಹೆಣ್ಮಗಳದಾಳ. ನಾನು ಎಷ್ಟು ಆಕ್ಟಿಂಗ್ ಮಾಡಿದೆ, ಆಕಿ ನಂಬಲೇ ಇಲ್ಲ ನನ್ನ. ಹೌದಾ? ಆಕಿ ನೀನು ನಂಬಲಿಲ್ಲ ಅಂತಂದ್ರೆ ನನಗೆ ಸಂಶಯ ಬರಾಕದೈತಿ. ಆಕಿ ನಿನಗೆ ಏನಾದ್ರೂ ಅಂದ್ರೇನ? ಅಯ್ಯೋ ಆಕಿ ದೊಡ್ಡ ಗುಣಕ್ಕ ಒಂದು ದೊಡ್ಡ ನಮಸ್ಕಾರ ಹೇಳಬೇಕು ನಾವು. ನೋಡ್ ಸಂಗ್ಯ, ಆಕಿ ಬರ್ಮಕ್ಕಗ ನಾ ಯಾರಂತೂ ಗೊತ್ತಿಲ್ಲ, ಕೆಲಸನೂ ಕೊಡ್ಲಿಲ್ಲ. ಆದ್ರೂ ಆಕಿ ಖರ್ಚಿಗೆ 1,000 ರೂಪಾಯಿ ಫೋನ್ ಪೇ ಮಾಡಿದ್ಲ. ಮತ್ತ ಬಿಸಿಲಾಗ ಬಂದಿ ಅಂತ ಒಂದು ಲೋಟ ಮಜ್ಜಿಗೆನೂ ಕೊಟ್ಲ. ನೋಡ್ ಸಂಗ್ಯ, ಆಕಿ ಏನಾರ ಇರ್ಲಿ, ಆಕಿ ನೋಡಿ ಯಾಕೋ ಮನಸ್ಸು ಕರಕ್ ನೋಡ್ ನಂದು. ಲೇ ಕಮ್ಮು, ನೀನು ಆಕಿ ಮನೆಗೆ ಹೋಗಿದ್ದು ಕಣ್ಣ ಹಾಕಾಕ ಮಜ್ಜಿಗೆ ಕುಡಿಯಾಕಲ್ಲ. ಅಲ್ಲ ಆಕಿ 1,000 ರೂಪಾಯಿ ಫೋನ್ ಪೇ ಮಾಡಿದ ತಕ್ಷಣ ನೀನು ಫ್ಲಾಟ್ ಆಗಿಬಿಟ್ಟೇನ? ನಮ್ಮ ಲವ್ದು ಲಂಡನ್ ಕನಸು ಏನಾಗಬೇಕ? ನೋಡ್ ಸಂಗ್ಯ, ಈ ಬಾರಿ ಅಂತೂ ಪ್ಲಾನ್ ಉಲ್ಟಾಗೈತಿ. ಬರ್ಮಕ್ಕ ಯಾರನ್ನ ಎಲ್ಲಿಡ್ಬೇಕಂತ ಆಕಿಗೆ ಚೆನ್ನಾಗಿ ಗೊತ್ತೈತಿ. ನಿನಗ ಬರ್ಮಕ್ಕನ ಮ್ಯಾಗ ಸಿಟ್ಟಿರ್ಬೋದ, ಆದ್ರ ಆಕಿ ಅಭಿಮಾನ ನೋಡಿದ್ರ, ಆಕಿ ವ್ಯಕ್ತಿತ್ವ ನೋಡಿದ್ರ ಯಾರಿಗಾದ್ರೂ ರೆಸ್ಪೆಕ್ಟ್ ಬರ್ತೈತಿ. ನನಗಂತ್ರ ಆಕಿ ನೋಡಿದ್ಮ್ಯಾಗ ಫುಲ್ ರೆಸ್ಪೆಕ್ಟ್ ಬಂದೈತಿ. ಬರ್ಮಕ್ಕನ ನನ್ನ ಕಾಮುಗ ಮಂಕ ಬೂದಿ ಎರ್ದು ಕಳ್ಸ ತಂದ್ರ ನಾ ಇನ್ನು ಸುಮ್ಮ ಕೊಂಡ್ರಂಗಿಲ್ಲ. ಆಕಿನ ಕತ್ ತಿಳ್ಸಾಕ ಹೊಸ ಪ್ಲಾನ್ ಮಾಡ್ತೇನ ನೋಡ. ಸಂಗ್ಯಾ ಪ್ಲಾನ್ ಮಾಡ, ಆದ್ರ ನೆನಪಿರ್ಲಿ ಆಕಿ ಮಜ್ಜಿ ಕೊಟ್ಟು ಕೈಲಿಂದನ ಚಳಿ ಬಿಡ್ಸಾಕು ರೆಡಿದಾಳ. ಹುಷಾರ್. ಈ ಸಂಗ್ಯಾ ಇನ್ನು ಮುಂದೆ ಪಕ್ಕ ಪ್ಲ್ಯಾನ್ ಮಾಡ್ತಾನ. ನೀವು ಹೋಗಿನ ನಾ ಫೋನ್ ಮಾಡ್ತೇನು, ಎದ್ದಿಗೆ ಬಾ.
ಹಲೋ ನೋಡ ನಾ ಅಲ್ಲಿ ಬರೋ ಮಟ್ಟ ಮಕ್ಕನ ಅಡ್ಡ ಕಾಲಕ್ಕೆ ಕೇಳ್ದುಬೇಡ ಅವ್ರನ್ನ, ಯಾಕಂದ್ರೆ ಭಾಳ ಆಟ ಹಚ್ಚತ್ತಾರು. ನೋಡು ಬಡ್ಡಿ ವ್ಯವಹಾರ ಹೆಂಗೆ ಮಾಡ್ತಾರು ನಾ ನೋಡ್ತೇನೆ. ನಮ್ಮ ಊರಿಗೆ ಬಂದ ನಮ್ಗೆ ಆಟ ಹಚ್ತಾರು. ಬೆಡಕ್ಕೆ ಹೋಗ್ಬೇಡ ಒಟ್ಟ. ನಾ ಅಲ್ಲಿ ಬರತ್ತೀನಿ ಈಗ, ಅಲ್ಲಿ ನಿಲ್ಲಿ ಹೆಂಗಾದ ಮಾಡಿ ಹಿಡ್ಕೋ ಅವ್ರು. ಬನ್ನಿ 10 ನಿಮಿಷ ಕಟ್ ಮಾಡಿ.